ನಮಸ್ಕಾರ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡ್ರಿ, ದೇವರು ನಿಮ್ಮ ಮನೆ ಬಾಗಿಲಿಗೆ ಬಂದರು. ಈಗ ಎಕ್ಸಾಂಪಲ್ಲು, ಸಾಕ್ಷಾತ್ ನಮ್ಮ ಲಕ್ಷ್ಮೀನಾರಾಯಣನೇ, ಶಿವನೇ ಮನೆ ಬಾಗಿಲಿಗೆ ಬಂದರೆ ನಮ್ಮ ಜನಗಳು ಯಾವ ರೀತಿ ಅವರಿಗೆ ಪ್ರಶ್ನೆ ಕೇಳ್ತಾರೆ ಗೊತ್ತಾ? ಯಾವ ನಾಟಕದ ಕಂಪ್ನಿಯಿಂದ ಬಂದಿದೆಯಪ್ಪ, ಯಾವ ನಾಟಕದ ಡ್ರಾಮಾ ಕಂಪ್ನಿಯಿಂದ ಬಂದಿರೋದು ನೀವು ಅಂತ ಈ ಪ್ರಶ್ನೆ ಕೇಳ್ತಾರೆ ಜನಗಳು. ದೇವರು, ಇಲ್ಲಪ್ಪ, ನಾನೇ ನಿಜವಾದ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ, ನಾನೇ ಸಾಕ್ಷಾತ್ ಶಿವ ಅಂತಂದರೆ, ಹೌದಾ, ಹಂಗಾದರೆ ಒಂದು ಅರ್ಧ ಕೆ ಜಿ ಬಂಗಾರ ಕೊಡು ನೋಡೋಣ. ಶಿವ, ನೀನು ಒಂದು 10 ಲಕ್ಷ ರೂಪಾಯಿ ದುಡ್ಡು ಕೊಡು ನೋಡೋಣ ಅಂತ ಅವ್ರಿಗೆ ಬೇಕಿದ್ರೆ ಪ್ರಶ್ನೆ ಮಾಡ್ತಾರೆ. ಏಕೆಂದರೆ ಇದು ಕಲಿಯುಗದಲ್ಲಿ ಹೆಂಗೆ ಅಂತಂದರೆ ಇನ್ಸ್ಟ್ಯಾಂಟೇನಿಯಸ್ ಆಗಿ, ಈಗ ಬಿಸಿ ಹಾಲು, ಸಕ್ಕರೆ, ಕಾಫಿ ಪುಡಿ, ಇನ್ಸ್ಟ್ಯಾಂಟೇನಿಯಸ್ ಕಾಫಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುಡಿದು ಬಿಡಬೇಕು. ಆ ರೀತಿ ಪರಿಹಾರಗಳು ಬೇಕು. ಇಲ್ಲ ಅಂದರೆ ದೇವರೇ ಮನೆ ಬಾಗಿಲಿಗೆ ಬಂದು ನಾನೇ ದೇವರು ಅಂದರೆ, ನೀನು ದೇವರು ಅನ್ನೋದಕ್ಕೆ ಪ್ರೂಫ್ ಏನು ಅಂತ ಕೇಳ್ತಾರೆ. ಆಯಿತು, ಒಂದು ಅರ್ಧ ಕೆ ಜಿ ಬಂಗಾರ, ಒಂದು 10 ಲಕ್ಷ ರೂಪಾಯಿ ಕೊಡು ನೋಡೋಣ. ಕೊಟ್ಟಿದ್ದ ತಕ್ಷಣ ದೇವರು ನೀನು ಅಂತಾರೆ. ಈಗ ಸಪೋಸ್ ಇಲ್ಲ ಅಂದರೆ, ಆಯಿತು, ನಿನ್ನ ದೇವರು ಅನ್ನಂಗಿದ್ರೆ ನಾನೊಂದು ಪರಿಹಾರ ಹೇಳ್ತೀನಿ, ಅದನ್ನು ಮಾಡ್ಕೋ, ಇನ್ನೊಂದು ತಿಂಗಳಲ್ಲಿ ನೀನು ಕೋಟ್ಯಾಧಿಪತಿ ಆಗ್ಬಿಡ್ತೀಯಾ, ನನ್ನ ಫೋನ್ ನಂಬರ್ ಇಟ್ಕೊಂಡಿರು ಅಂತಂದು ಅವ್ರೇನ ಕೊಟ್ಟೋಗಿದ್ರೆ, ಕೋಟ್ಯಾಧಿಪತಿ ಆದಮೇಲೆ ಬೇಕಿದ್ರೆ ಇವರು ಆ ನಂಬರ್ಗೆ ಫೋನ್ ಮಾಡಿ ಹುಡ್ಕಂಡೇ ಹೋಗ್ಬಿಡ್ತಾರೆ. ಅಂದರೆ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ಇವತ್ತಿನ ದಿನ ಪರಿಸ್ಥಿತಿಗಳು ಇಮ್ಮಿಡಿಯೇಟಾಗಿ ಬೇಕು ರಿಸಲ್ಟು. ಈಗ ಮೈಕೈ ನೋವು, ಜ್ವರ, ಕೆಮ್ಮು, ನೆಗಡೆ, ಶೀತ, ಜ್ವರ, ಮೈಕೈ ನೋವು, ಮೂಗು ಕಟ್ಟೈತಿ ಅಂದರೆ ಡಾಕ್ಟ್ರ್ ಹತ್ರ ಹೋದ ತಕ್ಷಣ ಒಂದು ಇಂಜೆಕ್ಷನ್ ಟ್ಯಾಬ್ಲೆಟ್ ನುಂಗಿದ ತಕ್ಷಣ ಕಡಿಮೆ ಆಗುತ್ತಲ್ಲ, ಹಂಗೆ ಆಗ್ಬಿಡ್ಬೇಕು. ಈ ಒಂದು ರಿಲೇಟೆಡ್ಸಲ್ಲಿ ಭಾಳ ಕಷ್ಟ ಇದೆ. ಸಾಕ್ಷಾತ್ ದೇವರೇ ಬಂದರೂ ನಂಬಲ್ಲ ಜನ. ಭಗವಂತ ಮಾನವನ ರೂಪದಲ್ಲಿ ಪ್ರಾಣಿ ಪಶು ಪಕ್ಷಿಗಳ ಮುಖಾಂತರ ನಮಗೆ ಸೂಚನೆಗಳು ಕೊಡ್ತಾ ಹೋಗ್ತಾನೆ. ಕಷ್ಟ ಎಲ್ಲರಿಗೂ ಬಂದೇ ಬರುತ್ತೆ, ಸುಖ ಎಲ್ಲರಿಗೂ ಬಂದೇ ಬರುತ್ತೆ. ಕಷ್ಟ ಹಿಂಗೆ ಇರಲ್ಲ, ಸುಖನೂ ಹಿಂಗೆ ಇರಲ್ಲ. ಕಷ್ಟ ಬಂದಾಗ ನೋಡಬೇಕು. ಒಂದು ಬೈಕ್ ಅಂತಾರೆ ಅಂದರೆ, ನಾನು ಆ ಮಂತ್ರ ಹೇಳಿದೆ, ಈ ಪೂಜೆ ಮಾಡಿದೆ, ವ್ರತ ಮಾಡಿದೆ, ಯಾಗ ಯಜ್ಞ ಮಾಡಿದೆ, ಅಷ್ಟೆಲ್ಲ ದಾನ ಧರ್ಮ ಮಾಡಿದೆ, ಅಷ್ಟೆಲ್ಲ ಪೂಜೆಗಳು ಮಾಡಿದೆ, ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದರೂ ನಮಗೆ ಕಷ್ಟಗಳು, ಯಾವ ದೇವರಿಲ್ಲ, ಇವರಿಲ್ಲ, ಹೋಗ್ರಿ ಅತ್ಲಾಗ ಹೋಲಿ ಅಂತ ಮಾತಾಡ್ತಿರ್ತಾರೆ. ಇಷ್ಟೆಲ್ಲ ಅನುಭವಗಳಾಗಿದ್ದೇವ್ರಿ. ನಾನು ತುಂಬ ಒಡನಾಟ ಇಟ್ಕೊಂಡಿದ್ದೀನಿ, ಹಂಗಾಗಿ ಅದಕ್ಕೆ ಈ ಮಾತುಗಳು ಬರ್ತಾ ಇರೋದು. ಇನ್ನೊಂದು, ದೇವಸ್ಥಾನದಲ್ಲಿ ದೇವ್ರು ನಮಗೇನೂ ಕೇಳಲ್ಲ ಅಂತ ನಾವಿಷ್ಟುದ್ದ ಕೇಳ್ತೀವಿ. ಸೈಟ್ ಕೊಡು, ಮನೆ ಕೊಡು, ಅಪಾರ್ಟ್ಮೆಂಟ್ ಕೊಡು, ಮಕ್ಕಳು ಫಾರಿನ್ಗೆ ಹೋಗಬೇಕು, ಒಳ್ಳೆ ಸೊಸೆ ಸಿಕ್ಬಿಟ್ರೆ ಸಾಕು, ಒಳ್ಳೆ ಅಳಿಯ ಸಿಕ್ಬಿಟ್ರೆ ಸಾಕು, ಒಂದು ಗೌರ್ಮೆಂಟ್ ಜಾಬ್ ಸಿಕ್ಬಿಟ್ರೆ ಸಾಕು, ಮಗನಿಗೆ ಫಾರಿನಲ್ಲಿ ಜಾಬ್ ಸಿಕ್ಬಿಟ್ರೆ ಸಾಕು, ಸೆಟ್ಲಾಗ್ಬಿಟ್ರೆ ಸಾಕು. ಅಬ್ಬ ಒಂದಲ್ಲ ಎರಡಲ್ಲ ಪೀಠಿಕೆಗಳು. ಅದೇ ದೇವ್ರೇನ? ಆಯ್ತಪ್ಪ, 1 ಕೋಟಿ 2 ಕೋಟಿ ಲಂಚ ಕೊಡು, ಮಾಡಿಕೊಡ್ತೀನಿ ಅಂತ ಕೇಳಂಗೆ ಇದ್ದುಬಿಟ್ಟಿದ್ರೆ ದೇವರು ಅರ್ಧ ಜನ ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲನಪ್ಪ ಅನಿಸುತ್ತೆ ನನಗೆ. ಕರೆಕ್ಟ್ ತಾನೇ? ಭಗವಂತ ಮಾನವನ ರೂಪದಲ್ಲಿ, ಪ್ರಾಣಿ ಪಶು ಪಕ್ಷಿಗಳ ರೂಪದಲ್ಲಿ ಖಂಡಿತವಾಗ್ಲೂ ಸಹಾಯ ಮಾಡೇ ಮಾಡ್ತಾನೆ. ದೇವ್ರ ಮೇಲೆ ನಂಬಿಕೆ ಇದ್ದವರಿಗೆ ಮಾತ್ರ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಲೇಬೇಕು. ನೋಡಿ, ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು, ಜ್ಯೋತಿಷಿ ಆಗಿದ್ದೀನಿ. ಕರ್ಮ ಯಾರನ್ನೂ ಬಿಡಲ್ಲ. ನಮಸ್ಕಾರ.